ದೊಡ್ಡ ಯಜಮಾನ್ರೆ, ಮನಸ್ಗಾಗಿರೋ ನೋವಿನ ಜೊತೆಗೆ ಈ ನೋವು ಮಾಡ್ಕೊಂಡಿದ್ದೀರಾ. ನನಗೆಲ್ಲ ಅರ್ಥ ಆಗುತ್ತೆ ದೊಡ್ಡ ಯಜಮಾನ್ರೆ. ಈಗ ಇದನ್ನು ಹಚ್ಚಿದ್ದೀನಲ್ಲ, ಆದಷ್ಟು ಬೇಗ ವಾಸಿ ಆಗುತ್ತೆ. ನಾನಿನ್ ಹೋಗ್ತೀನಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ದೊಡ್ಡ ಯಜಮಾನ್ರೆ, ಏನು ಇಷ್ಟು ಬೇಗ ಬಂದ್ಬಿಟ್ಟಿದೆ ಇವತ್ತು? ಅದು ಇವತ್ತು ಎಲ್ಲೋ ದೂರ ಹೋಗೋದಿತ್ತು, ಅದಕ್ಕೆ ಬೇಗ ಎದ್ದು ಕಾಫಿ ಮಾಡ್ಕೊಂಡು ಬಂದೆ. ದೊಡ್ಡ ಯಜಮಾನ್ರೆ, ನಿಮ್ಮ ಕೈಗೆ ಗಾಯ ಆಗಿದೆ, ಹೇಗಾಯಿತು? ದೊಡ್ಡ ಯಜಮಾನ್ರೆ, ಔಷಧಿ ಹಚ್ಚಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ದೇಹಕ್ಕಾಗಿರೋ ಗಾಯಕ್ಕೆ ಔಷಧಿ ಹಚ್ಚಿದೆಯಾ? ಆದರೆ ಮನಸ್ಸಿಗಾಗಿರೋ ಗಾಯಕ್ಕೆ ಔಷಧಿ ಇದೆಯಾ ಪಾರ್ವತಿ? ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ದೊಡ್ಡ ಯಜಮಾನ್ರೆ. ಇವತ್ತು ಏನಾಗುತ್ತೋ ಅಂತ ಚಿಂತೆ ಆಗ್ತಾ ಇದೆ. ಅದೇ ಚಿಂತೆಯಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ ಪಾರ್ವತಿ. ಅಮ್ಮ ಆಸೆ ಪಟ್ಟ ಹಾಗೆ ಪ್ರೀತು ಮತ್ತು ದಿಶಾನ ಒಂದು ಮಾಡೋಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ಎಷ್ಟೋ ಕಂಪ್ನಿಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಎಂಪ್ಲಾಯೀಸ್ಗೆ ಬದುಕು ಕಟ್ಕೊಟ್ಟಿದ್ದೀನಿ, ಫಾರಿನ್ ಕಂಪ್ನಿಗಳು ದೊಡ್ಡ ದೊಡ್ಡ ಡೀಲ್ ಕ್ರ್ಯಾಕ್ ಮಾಡಿದ್ದೀನಿ, ಎಲ್ಲ ವಿಷಯದಲ್ಲೂ ಎಲ್ಲದನ್ನೂ ಗೆದ್ಕೊಂಡ್ಬಂದಿದ್ದೀನಿ. ಆದರೆ ಇವತ್ತು ನಾನು ಸೋತೋಗ್ಬಿಟ್ಟೆ ಪಾರ್ವತಿ, ಸೋತೋಗ್ಬಿಟ್ಟೆ. ದೊಡ್ಡ ಯಜಮಾನ್ರೆ, ಎಷ್ಟೋ ಬದುಕಿಗೆ ಆಸರೆ ಆದವ್ರು ನೀವು, ಹಸ್ದವ್ರಿಗೆ ಅನ್ನ ನೀಡಿರೋ ಅನ್ನದಾತರು, ಕಷ್ಟದಲ್ಲಿರೋರಿಗೆ ಬೆಳಕಾಗಿರೋರು. ನೀವು ಸೋತಿಲ್ಲ, ಸೋಲೋದೂ ಇಲ್ಲ, ನೀವು ಗೆದ್ದೇ ಗೆಲ್ತೀರ. ನನ್ನ ಭುಜ ಕುಗ್ದಾಗ ಶಕ್ತಿ ತುಂಬಿ ನಂಬಿಕೆ ಹುಟ್ಟಿಸ್ದವ್ರು ನೀವು. ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ನೀವೇ ಹೇಳ್ದಾಗೆ ಕೊನೆ ಕ್ಷಣದವರೆಗೂ ನಂಬಿಕೆ ಇರಲಿ ದೊಡ್ಡ ಯಜಮಾನ್ರೆ. ನನ್ನ ಲೈಫಲ್ಲಿ ಇಂಥ ಪರಿಸ್ಥಿತಿ ತುಂಬ ಬಂದಿಲ್ಲ ಪಾರ್ವತಿ. ಬಂದಾಗೆಲ್ಲ ಅಮ್ಮ ನನಗೆ ಧೈರ್ಯ ತುಂಬ್ತಾಯಿದ್ರು, ಆದರೆ ಇವತ್ತು ನೀನು ನನಗೆ ಧೈರ್ಯ ತುಂಬ್ತಾ ಇದೆಯಾ. ಸ್ವಲ್ಪ ಸಮಾಧಾನ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಧೈರ್ಯವಾಗಿದ್ದರೆ ನಮ್ಮಂಥ ಎಷ್ಟೋ ಜನಕ್ಕೆ ಧೈರ್ಯ ಅಲ್ವಾ ದೊಡ್ಡ ಯಜಮಾನ್ರೆ. ನೀವು ಯಾವಾಗಲೂ ಹೀಗೆ ಸದಾ ನಗ್ನಗ್ತಾ ಇರಬೇಕು. ನಾನು ಹೋಗ್ತೀನಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ನೀನು ನನಗೆ ಕೊಡಬೇಕಾಗಿದ್ದನ್ನು ಕೊಡದೆ ಹೋಗ್ತಾ ಇದೆಯಾ? ಓಹ್, ಮರ್ತುಬಿಟ್ಟಿದ್ದೆ. ದೊಡ್ಡ ಯಜಮಾನ್ರೆ, ಯಾವಾಗಲೂ ನಮ್ಮಮ್ಮ ತಾನು ಬೆಳೆಸಿದ ದಾಸವಾಳದ ಹೂವು ಯಾವಾಗ ನನ್ನ ಮುಡಿಗೆ ಸೇರುತ್ತೆ ಅಂತ ಕಾಯ್ತಿದ್ಲು. ಅದೇ ಥರ ಈ ಕೆಲಸದೊಳು ಬೆಳೆಸಿದ ಈ ಹೂವು ಯಾವಾಗಲೂ ದೇವ್ರಂತಾರೋ ನಿಮ್ಮ ಕೈಗೆ ಯಾವಾಗ ಸೇರುತ್ತೆ ಅಂತ ಕಾಯ್ತಿರುತ್ತೆ. ತಗೊಳ್ಳಿ ದೊಡ್ಡ ಯಜಮಾನ್ರೆ. ನನಗೆ ಧೈರ್ಯ ಹೇಳಿ ನೀನು ಕಣ್ಣೀರಾಗ್ತಾ ಇದೆಯಲ್ಲ ಪಾರ್ವತಿ. ಇಲ್ಲ ದೊಡ್ಡ ಯಜಮಾನ್ರೆ, ಕಣ್ಣಿಗೆ ಧೂಳು ಬಿತ್ತಷ್ಟೆ. ಕಣ್ಣಿಗೆ ಬಿದ್ದಿರೋದು ಧೂಳಲ್ಲ, ನಿನ್ನ ಮನಸ್ಸಲ್ಲಿ ಬಿರುಗಾಳಿ ಎದ್ದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಣ್ಣೀರು ಹಾಕ್ಬೇಡ ಪಾರ್ವತಿ. ಇಲ್ಲ ದೊಡ್ಡ ಯಜಮಾನ್ರೆ, ಕಣ್ಣಿಗೆ ಧೂಳು ಬಿತ್ತಷ್ಟೆ. ನನಗೆ ಧೈರ್ಯ ಹೇಳಿ ನೀನು ಕಣ್ಣೀರಾಗ್ತಾ ಇದೆಯಲ್ಲ ಪಾರ್ವತಿ. ಕಣ್ಣಿಗೆ ಬಿದ್ದಿರೋದು ಧೂಳಲ್ಲ, ನಿನ್ನ ಮನಸ್ಸಲ್ಲಿ ಬಿರುಗಾಳಿ ಎದ್ದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಕಣ್ಣೀರು ಹಾಕೋದ್ರಿಂದ ಏನೂ ಸಾಧಿಸೋಕ್ಕಾಗಲ್ಲ. ನಾನು ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಸರಿ ದೊಡ್ಡ ಯಜಮಾನ್ರೆ, ನಾನು ಹೋಗ್ತೀನಿ. ಪಾರ್ವತಿ, ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಸರಿ ದೊಡ್ಡ ಯಜಮಾನ್ರೆ. ನೀವು ಹೀಗೆ ನಗ್ನಗ್ತಾ 100 ಕಾಲ ಬಾಳಬೇಕು ದೊಡ್ಡ ಯಜಮಾನ್ರೆ. ನಾನು ಅಮ್ಮವ್ರಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಯಜಮಾನ್ರೆ. ಹುಟ್ಟಿ 4 ದಿನ ಆಗಿದ್ರು ಪ್ರೀತು ಕಂಡುಬಿಟ್ಟಿರಲಿಲ್ಲ. ನಿನ್ನನ್ನು ಬೇಡ್ಕೊಂಡೆ, ಹರಕೆ ಕಟ್ಕೊಂಡೆ, ವ್ರತ ಮಾಡ್ತೀನಿ ಅಂದಿದ್ದೆ. ಕಾಪಾಡು ಅಂತ ಅಂಗಲಾಚಿ ನಿನ್ನೆದುರಿಗೆ ನಿಂತಾಗ 5ನೇ ದಿನ ಕಣ್ಣು ಬಿಟ್ಟು ಪ್ರಪಂಚ ನೋಡ್ದ. ಚಿಕ್ಕನ್ನಿಂದ ಪ್ರೀತುಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಹಾಲು ಯಾವುದು, ವಿಷ ಯಾವುದು ಅಂತ ಗುರುತಿಸೋ ಶಕ್ತಿ ಇಲ್ಲ. ಇಷ್ಟು ವರ್ಷಗಳಾದ ಮೇಲೆ ಅವನು ಕಣ್ಣು ತೆರೆಸೋಕೆ, ಅವನನ್ನು ಬದಲಾಯಿಸೋಕೆ ಅಂತ ಈ ಪರೀಕ್ಷೆ ಮಾಡ್ತಿದ್ದೀನಿ. ಬೆಳಿಗ್ಗೆ 9 ಗಂಟೆಗೆ ಮುಹೂರ್ತ. ಇದಾದ ಮೇಲೆ ನನ್ನ ಮಗನ ನಿರ್ಧಾರದಿಂದ ನಾನು ತಲೆ ಎತ್ತಿ ನಡಿತೀನೋ ಇಲ್ಲ ತಲೆ ತಗ್ಸಿ ಕೂತಿರ್ತೀನೋ ನಿನಗೆ ಬಿಟ್ಟಿದ್ದು. ನಾನು ಮಾಡಬೇಕಾದ ಕೆಲಸ ಮಾಡಿದ್ದೀನಿ. ಇನ್ನು ಮುಂದೆ ಎಲ್ಲ ನಿನ್ನಿಚ್ಛೆಗೆ ಬಿಟ್ಟಿದ್ದು. ಅಮ್ಮೋರೆ, ನಿಮ್ಮೆಲ್ಲರ ಸೇವೆ ಮಾಡೋ ಸೌಭಾಗ್ಯ ಇವತ್ತಿಗೆ ಮುಗೀತು. ನಾನೇನೇ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸಿದ್ರಿ. ನನಗೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅಂತ ತಯಾರಾದ್ರಿ. ಅದು ನಿಮ್ಮ ದೊಡ್ಡ ಗುಣ. ಇಂಥ ಗುಣ ಇರೋ ನಿಮ್ಮ ಜೊತೆ ಇರೋ ಋಣ ಇವತ್ತಿಗೆ ಮುಗೀತು. ಹುಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋಕ್ಕೂ ಮುಂಚೆನೇ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ. ದೇವ್ರೆ, ನನ್ನ ಸಾವಿಂದ ಚಿಕ್ಕ ಯಜಮಾನ್ರು ದಿಶಾ ಅಮ್ಮವ್ರ ಮದುವೆ ನಡೆಯುತ್ತೋ ಇಲ್ವೋ ಅದು ನಿನಗೆ ಬಿಟ್ಟಿದ್ದು. ನಾನು ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ನಿನ್ನಿಚ್ಛೆನಪ್ಪ.